ಬೆಂಗಳೂರು ತಲುಪಿದೆ ಇಬ್ಬರು ಕನ್ನಡಿಗರ ಮೃತದೇಹ. ಕಾಶ್ಮೀರದ ಕಣಿವೆಯಲ್ಲಿ ರಕ್ತ ದೋಕುಳಿ ಹರಿಸಲಾಗಿತ್ತು. ಈಗ ಮೃತಪಟ್ಟಂತಹ ಕನ್ನಡಿಗರ ಮೃತದೇಹವನ್ನ ಬೆಂಗಳೂರಿಗೆ ತರಲಾಗಿದೆ. ದೆಹಲಿಯಿಂದ ಬೆಂಗಳೂರಿಗೆ ಇಬ್ಬರ ಮೃತದೇಹಗಳು ಆಗಮನವಾಗಿದ್ದು ಕೆಂಪೇಗೌಡ ಏರ್ಪೋರ್ಟ್ಗೆ ಮೃತದೇಹಗಳನ್ನು ತರಲಾಗಿದೆ. ಶಿವಮೊಗ್ಗದ ಮಂಜುನಾಥ್ ಹಾಗೆ ಹಾವೇರಿಯ ಭರತ್ ಭೂಷಣ್ ಇಬ್ಬರ ಮೃತದೇಹಗಳನ್ನು ಮುಂಜಾನೆ 3:30 ಸುಮಾರಿಗೆ ಏರ್ಪೋರ್ಟ್ಗೆ ಬಂದಿಳಿದಿದೆ. ಕೆಐಎಬಿಯಲ್ಲಿ ಗೌರವ ಸಲ್ಲಿಸಿದ ಕೇಂದ್ರ ಸಚಿವ ಸೋಮಣ್ಣ ಇಬ್ಬರ ಮೃತದೇಹಗಳು ಸಂಬಂಧಿಕರಿಗೆ ಹಸ್ತಾಂತರ ಕೂಡ ಮಾಡಿದ್ದಾರೆ. ಉಗ್ರರ ವಿಧ್ವಂಸಕ ದಾಳಿಗೆ ಕನ್ನಡಿಗರು ಬಲಿಯಾಗಿದ್ದು ಕನ್ನಡಿಗರ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಯ ನಂತರದಲ್ಲಿ ಕೆಂಪೇಗೌಡ ಏರ್ಪೋರ್ಟ್ಗೆ ತಂದಿಳಿಸಲಾಗಿದೆ. ಇಡೀ ಕುಟುಂಬಸ್ಥರಲ್ಲಿ ದುಃಖ ಆವರಿಸಿದೆ. ಕುಟುಂಬಸ್ಥರೆಲ್ಲರೂ ಕೂಡ ಮೃತದೇಹವನ್ನು ಬರಮಾಡಿಕೊಳ್ಳೋದಕ್ಕೆ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ. ಇಬ್ಬರ ಮೃತದೇಹಗಳು ದೆಹಲಿ ಏರ್ಪೋರ್ಟ್ನಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಮುಂಜಾನೆ 3:30 ಸರಿಸುಮಾರಿಗೆ ಬಂದಿಳಿದಿದೆ. ಶಿವಮೊಗ್ಗದ ಮಂಜುನಾಥ್ ಮೃತದೇಹ ಹಾಗೂ ಹಾವೇರಿಯ ಭರತ್ ಭೂಷಣ್ ಮೃತದೇಹವನ್ನು 3:30 ಸರಿಸುಮಾರಿಗೆ ಏರ್ಪೋರ್ಟ್ಗೆ ತರಲಾಯಿತು. ಕೆಐಎಬಿಯಲ್ಲಿ ಗೌರವವನ್ನು ಸಲ್ಲಿಸಿದ್ದಾರೆ. ಕೇಂದ್ರ ಸಚಿವ ಸೋಮಣ್ಣ ಕೂಡ ಸ್ಥಳದಲ್ಲೇ ಇದ್ದು ಮೃತದೇಹಗಳನ್ನು ಗೌರವ ವಂದನೆಯನ್ನು ಸಲ್ಲಿಸಿದ್ದಾರೆ. ಸಂದರ್ಭದಲ್ಲಿ ಇಬ್ಬರ ಮೃತದೇಹಗಳನ್ನು ಸಂಬಂಧಿಕರಿಗೆ ಹಸ್ತಾಂತರ ಕೂಡ ಮಾಡಲಾಗಿದೆ. ಅಲ್ಲಿನ ದೃಶ್ಯಗಳನ್ನು ನೋಡ್ತಾ ಇದ್ರೆ ಇಂಥವರಿಗೂ ಕೂಡ ಕಣ್ಣೀರು ಬರೋದಂತೂ ಸಹಜ. ಯಾಕಂದರೆ ಇಡೀ ಕುಟುಂಬಸ್ಥರಲ್ಲಿ ದುಃಖ ಆವರಿಸಿದೆ. ಖುಷಿಯಾಗಿ ಟ್ರಿಪ್ನ ಎಂಜಾಯ್ ಮಾಡ್ತಾ ಇದ್ದಂಥವರು ವಾಪಸ್ ಬಂದಿದ್ದು ಮಾತ್ರ ಇಲ್ಲಿ ಶವವಾಗಿ. ಖುಷಿಯಾಗಿ ಟ್ರಿಪ್ಗೆ ಕಳಿಸಿದಂತಹ ಸಂಬಂಧಿಕರು ಇವತ್ತು ದುಃಖ ತಪ್ತರಾಗಿ ಮೃತದೇಹಗಳನ್ನು ಬರಮಾಡಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಕೆಂಪೇಗೌಡ ಏರ್ಪೋರ್ಟ್ನ ಒಳಭಾಗದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮಂಜುನಾಥ್ ಹಾಗೂ ಭರತ್ ಭೂಷಣ್ ಮೃತದೇಹವನ್ನು ಬಾಕ್ಸ್ ಮುಖಾಂತರವಾಗಿ ಅಲ್ಲಿ ತಂದಿದ್ದಾರೆ. ಕುಟುಂಬಸ್ಥರಿಗೆ ಹಸ್ತಾಂತರ ಕೂಡ ಮಾಡಲಾಯಿತು. ಕೇಂದ್ರ ಸಚಿವ ಸೋಮಣ್ಣ ಕೂಡ ಅಲ್ಲಿ ಸ್ಥಳದಲ್ಲೇ ಬೀಡುಬಿಟ್ಟು ಅಂತಿಮ ನಮನವನ್ನು ಸಲ್ಲಿಸೋದ್ರ ಮೂಲಕ ಕುಟುಂಬಸ್ಥರಿಗೆ ಮೃತದೇಹಗಳನ್ನು ಹಸ್ತಾಂತರಿಸಿದ್ದಾರೆ. ಇನ್ನು ಏರ್ಪೋರ್ಟ್ನ ಸಿಬ್ಬಂದಿಗಳು ಕೂಡ ಅಲ್ಲಿ ಒಟ್ಟಾರೆಯಾಗಿ ನಿಂತುಕೊಂಡು ಮೃತದೇಹಗಳಿಗೆ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಉಗ್ರರ ಗುಂಡಿಗೆ ಬಲಿಯಾದಂತಹ ಕನ್ನಡಿಗರಿಗೆ ಅಂತಿಮ ನಮನ ಸಲ್ಲಿಸಲಾಗುತ್ತಿದೆ. ಏರ್ಪೋರ್ಟ್ನಲ್ಲಿ ಜಿಲ್ಲಾಡಳಿತದಿಂದ ಅಂತಿಮ ನಮನವನ್ನು ಸಲ್ಲಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಡಿಸಿ ಬಸವರಾಜ್ ನೇತೃತ್ವದಲ್ಲಿ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಏರ್ಪೋರ್ಟ್ನ ಕಾರ್ಗೋ ಟರ್ಮಿನಲ್ನಲ್ಲಿ ಅಂತಿಮ ನಮನವನ್ನು ಸಲ್ಲಿಸಲಾಗಿದೆ. ಪೊಲೀಸ್ ಎಸ್ಕಾರ್ಟ್ ಮೂಲಕ ಮೃತದೇಹವನ್ನು ರವಾನಿಸಲಾಗುತ್ತಿದೆ. ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮೃತದೇಹಗಳು ಬಂದಿಳಿದಿದ್ದು ಕುಟುಂಬಸ್ಥರಿಗೆ ಹಸ್ತಾಂತರಿಸಿದ್ದಾರೆ. ಜಿಲ್ಲಾಡಳಿತದಿಂದ ಕೂಡ ಅಂತಿಮ ನಮನವನ್ನು ಸಲ್ಲಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಡಿಸಿ ಬಸವರಾಜ್ ನೇತೃತ್ವದಲ್ಲಿ ಅಂತಿಮ ನಮನವನ್ನು ಸಲ್ಲಿಸೋದ್ರ ಮೂಲಕ ಕುಟುಂಬಸ್ಥರಿಗೆ ಮೃತದೇಹಗಳನ್ನು ಹಸ್ತಾಂತರ ಮಾಡಿದ್ದಾರೆ. ಏರ್ಪೋರ್ಟ್ನ ಕಾರ್ಗೋ ಟರ್ಮಿನಲ್ನಲ್ಲಿ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಪುಷ್ಪ ಹಾಕೋದ್ರ ಮೂಲಕ ಅಲ್ಲಿ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಪೊಲೀಸ್ ಎಸ್ಕಾರ್ಟ್ ಮೂಲಕ ಮೃತದೇಹಗಳ ರವಾನೆ ಕೂಡ ಆಗ್ತಾ ಇದೆ. ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಮುಂಜಾನೆ 3:30 ಸುಮಾರಿಗೆ ಭರತ್ ಭೂಷಣ್ ಹಾಗೂ ಮಂಜುನಾಥ್ ಮೃತದೇಹಗಳು ಬಂದಿಳಿದಿದ್ದು ಇಡೀ ಕುಟುಂಬಸ್ಥರು ಕೂಡ ಅಲ್ಲಿ ಆಗಮಿಸಿ ಮೃತದೇಹವನ್ನು ತೆಗೆದುಕೊಂಡು ಹೋಗೋದಕ್ಕೆ ನಿಂತಿದ್ರು. ಇನ್ನು ಇಡೀ ಕುಟುಂಬಸ್ಥರಲ್ಲಿ ದುಃಖ ಮಡುಗಟ್ಟಿದೆ. ಹೇಳುತ್ತಿರದಂಥ ಮೌನ ಆವರಿಸಿದೆ. ಮೃತದೇಹವನ್ನು ಬರಮಾಡಿಕೊಂಡಿದ್ದಾರೆ. ಈಗ ಎಸ್ಕಾರ್ಟ್ ಮೂಲಕ ಪೊಲೀಸ್ ಎಸ್ಕಾರ್ಟ್ ಮೂಲಕ ಮೃತದೇಹವನ್ನು ರವಾನಿಸಲಾಗ್ತಾ ಇದೆ. ಯಶವಂತಪುರದಲ್ಲಿರುವಂತಹ ಮತ್ತಿಕೆರೆಯಲ್ಲಿ ಭರತ್ ಭೂಷಣ್ ರವರ ಸ್ವಗ್ರಾಮ ಇದೆ. ಮನೆ ಕೂಡ ಅವರದಲ್ಲೇ ಇದೆ. ಹಾಗಾಗಿ ಪೊಲೀಸ್ ಎಸ್ಕಾರ್ಟ್ ಮೂಲಕ ಮೃತದೇಹವನ್ನು ರವಾನಿಸಲಾಗ್ತಾ ಇದೆ. ಜಿಲ್ಲಾಡಳಿತದಿಂದ ಅಂತಿಮ ನಮನವನ್ನು ಕೂಡ ಸಲ್ಲಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಡಿಸಿ ಬಸವರಾಜ್ ನೇತೃತ್ವದಲ್ಲಿ ಮೃತದೇಹಗಳನ್ನು ಹಸ್ತಾಂತರಿಸಿದ್ದಾರೆ. ಏರ್ಪೋರ್ಟ್ನ ಕಾರ್ಗೋ ಟರ್ಮಿನಲ್ನಲ್ಲಿ ಅಂತಿಮ ನಮನವನ್ನು ಸಲ್ಲಿಸಿದ್ದು ಪೊಲೀಸ್ ಎಸ್ಕಾರ್ಟ್ ಮೂಲಕವಾಗಿ ಮೃತದೇಹಗಳ ರವಾನೆ ಆಗಿದೆ.